ಮನೆ ಮನೆ ಭೇಟಿ ಬದಲು ಪರ್ಯಾಯ ವ್ಯವಸ್ಥೆ, ದೇವಾಲಯದ ಆವರಣದಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ. ಕೋಲಾರದ ಕುರುಬರಪೇಟೆಯಲ್ಲಿ ಎಸ್ಐಆರ್ ಕಾರ್ಯ ನಡೆದಂತಹ ರೀತಿ. ಜನರನ್ನ ಒಂದೇ ಕಡೆ ಕರೆಸ್ಕೊಂಡ್ರು ಬಿಎಲ್ಒಗಳು. ದೇಗುಲದ ಆವರಣದಲ್ಲಿ ಅರ್ಜಿ ಭರ್ತಿ ಮಾಡುವಂತಹ ಕೆಲಸ. ಇಲ್ಲಾದದ್ದು ಅದು. ಮನೆ ಮನೆಗೆ ಹೋಗಿ ಅಲ್ಲಿದ್ದಂತಹ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ಭರ್ತಿ ಮಾಡ್ಕೊಂಡು ತಗೊಂಡ್ಬರ್ಬೇಕು. ಅದು ಆಯೋಗದಿಂದ ಬಂದಂತಹ ಸೂಚನೆ. ಆದರೆ ಇಲ್ಲ ಆಗ್ತಾ ಇರೋದು ನೋಡ್ತಾ ಹೋದ್ರೆ ದೇಗುಲದ ಆವರಣಕ್ಕೆ ಎಲ್ಲರನ್ನೂ ಕರೆಸ್ಕೊಂಡಿದ್ದಾರೆ. ಅಂದರೆ ಒಂದೇ ಸಲಕ್ಕೆ ಎಲ್ಲ ಪ್ರಕ್ರಿಯೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರಾ? ಇದಕ್ಕೆ ಅವಕಾಶ ಇದೆಯಾ? ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಗಾಗಲೇ ಬಿಜೆಪಿ ಆರೋಪಿಸ್ತಾ ಇತ್ತು. ಜೊತೆಗೆ ಸಾಕ್ಷಿ ಸಮೇತ HDK ಕೂಡ ಹಲವು ಕಡೆಗಳಲ್ಲಿ ಅಲ್ಪಸಂಖ್ಯಾತ ಮತದಾರರನ್ನ ಒಂದೇ ಕಡೆ ಸೇರಿಸಿಕೊಂಡು BLOಗಳು ಅಥವಾ ಬೇರೆ ಸಿಬ್ಬಂದಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಿಸ್ತಿದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ಕೋಲಾರದಲ್ಲಿ ಮನೆ ಮನೆ ಭೇಟಿ ಬದಲು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. BLOಗಳೇ ಕರೆದಿದ್ದಾರೆ ಜನರೆಲ್ಲರನ್ನು ಕೂಡ ಇಲ್ಲಿಗೆ ಬಂದು ಫಾರ್ಮ್ ತಗೊಳ್ಳಿ ಅಂತ. ದೇಗುಲದ ಆವರಣದಲ್ಲಿ ಅರ್ಜಿ ಭರ್ತಿ ಮಾಡೋ ಕೆಲಸ. ಇದಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಆಯೋಗ ಸ್ಪಷ್ಟನೆಯನ್ನು ನೀಡಬೇಕಾಗತ್ತೆ. ಕೆಲಸ ಸುಲಭ ಆಗಲಿ ಅಂತ ಈ ಥರ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಸಮರ್ಪಕವಾಗಿ ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ. SIR ಪ್ರಕ್ರಿಯೆ ನಡೀತಾ ಇರುವಂತಹ ರೀತಿ ಗಮನಿಸ್ತಾ ಇದೆ.